ಅವ್ನು ಫೋನ್ ಮಾಡ್ಬಿಡ್ತೀನಿ. ಅಲ್ಲ ನಮ್ಮ ಹೋಟ್ಲಾಗೆ AC ಕೆಟ್ಟೋಗ್ತದೆ ಕಣ. 5 ನಿಮಿಷ ಆಯ್ತದ. ಇದೇನು ಕಸ್ಟಮರ್ ಕೊಡೋ ಬೆಲೆ? ಕಸ್ಟಮರ್ ಅಂದ್ರೆ ನಮ್ಮನೆ ದೇವ್ರು ಕಣೋ. ಈ ಪ್ರಪಂಚದಲ್ಲಿ ಯಾರಾದ್ರೂ ನಿಮ್ಮನ್ನ ದೇವ್ರು ಯಾರು ಅಂತ ಕೇಳಿದ್ರೆ ರಾಮ ಕೃಷ್ಣ ಹರಿ ಕೃಷ್ಣ ಅಂತ ಕೇಳ್ತೀನಿ. ಅದೇ ನನ್ನನ್ನು ಕೇಳಿದ್ರೆ ಕಸ್ಟಮರ್ ತೋರಿಸ್ತೀನಿ ಸರ್. ಯಾಕೆ ಹೇಳಿ, ಈ ಹೋಟ್ಲ್ ಓನರು ಸರ್ ನಾನು. ಸರ್ ಈ ಜೀವನ ಅನ್ನೋದು ಒಂದು ಹೋಟ್ಲ್ ಇದ್ದಂಗೆ ಸರ್. ನಾವ್ ಏನ್ ಬೇಕಾದ್ರೂ ತಕ್ಕಂತ ತಿನ್ಬೋದು, ಆದ್ರೆ ಟೇಸ್ಟ್ ಮಾತ್ರ ಆ ಭಗವಂತ ಅನ್ನೋ ಬಟ್ಟನ್ ಕೈಲಿ ಇರುತ್ತೆ ಸರ್. ನಮ್ಮ ಹೋಟ್ಲಲ್ಲಿ ಮೊಬೈಲ್ ಪರ್ಸು ಏನೇ ಕಳ್ದೋದ್ರು ತಲೆ ಕೆಡ್ಸ್ಕೊಳಂಗಿಲ್ಲ. ಯಾಕೆ ಹೇಳಿ, ಸರ್ ಇದನ್ನೆಲ್ಲ ನೋಡ್ಬಿಟ್ಟು ನನ್ನ ಕಳ್ಳ ಅನ್ಕೊಬಿಟ್ಟಿರಿ. ನಮ್ಮ ಹೋಟ್ಲಲ್ಲಿ ಗ್ರಾಹಕರು ಏನೇ ಬೀಳ್ಸ್ಕೊಂಡು ಹೋದ್ರು ಹಂಗೆ ಎತ್ತು ಒಳಗೆ ಇಟ್ಕೊಬಿಡ್ತೀನಿ ಸಾ. ಅಲ್ಲ ಲೈ ಗದ್ದೆ ತಗ ಬರ್ಬೇಡ, ಸೀದಾ ಹೋಟ್ಲು ಕಡಿಕೆ ಬರಲ್ಲ ತರಕಾರಿ ತಗೊಂಡು. ಚಿನ್ನ, ನಿನ್ನೆ ನನಗೊಂದು ಕನಸು ಬಿದ್ದಿತ್ತು. ಆ ಕನ್ಸಲ್ಲಿ ನೀನ್ ಬಂದಿದ್ದೆ. ನಾವಿಬ್ರು ಮಳೆಯಲ್ಲಿ ಡಾನ್ಸ್ ಆಡಿದ್ವಿ, ಆಮೇಲೆ ರೂಮ್ಗೆ ಹೋದ್ವಿ, ಕಿಟಕಿ ಬಾಗ್ಲೆಲ್ಲ ಕ್ಲೋಸ್ ಮಾಡ್ಕೊಂಡ್ವಿ, ತಿರುಗ್ತಿದ್ದ ಫ್ಯಾನ್ ಅನ್ನ ನಿಲ್ಸಿದ್ವಿ, ಆಮೇಲೆ ಮಂಚ ಹತ್ತಿ ಹಗ್ಗ ಹಾಕೊಂಡು ನ್ಯಾನ್ ಹಾಕೊಂಡ್ವಿ. ನನಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ಯಾಕೆ ಕೆಟ್ಟ ಕನ್ಸ್ ಬಿತ್ತು ಅಂತ ಬೇಜಾರಾಯ್ತಾ? ಅಲ್ಲ, ನಾನ್ ಸತ್ತಾಗ ನೀವು ಓಡೋಗಿದ್ದೆ. ಬೆಳಗ್ಗೆ ನಾಪ್ಶಕ್ನ ಮಾತಾಡ್ಬೇಡ ಕಣೋ. ಬೆಳಿಗ್ಗೆ ಎದ್ದಾಗ ಇದೇ ನಿಜ ಆಗ್ಬಾರ್ದಾಗಿತ್ತ ಅಂತ ಅನಿಸ್ತು. ಇವಾಗೇನ್ ಹಿಂಗೆ ಮಾತಾಡ್ತಾ ಕೂರ್ತಿದ್ಯಾ ಇಲ್ಲ ನನ್ ಹೊಟ್ಟೆ ತುಂಬಿಸ್ತ್ಯಾ? ಬೇರೆ ಯಾರು? ಅದು ಬೇರೆಯವರಲ್ಲ ಕಣೋ, ಬೀರೂರಲ್ಲ, ಕಡೂರು. ಒಳೆ ನರಸೀಪುರ ಅಲ್ವಾ? ಅದ್ ನಮ್ಮೂರು. ಮತ್ ಕಡೂರು ನಮ್ಮ ಹುಡುಗಿ ಊರು. ಐಟಮ್ ಏನಿದೆ? ನಿಮ್ಗೇನ್ ಬೇಕು ಅಂತ ಕೇಳಕ್ ತಿರುಗ್ದೆ ಮೇಡಮ್. ಸರ್ ಕೈಯಲ್ಲಿ ಲಾಡು ಇಟ್ಕೊಂಡ್ಬಿಟ್ಟು ಬೇಕ್ರಿಗೆ ಹೋಯ್ತಾ ಇದಿರಲ್ಲ ಸರ್. ತಿನ್ನೋಕೇನಿದೆ ಅಂತ ಕೇಳಿದ್ದು. ಇಡ್ಲಿ ವಡೆ ಪೂರಿ ನಿಪ್ಪಟ್ಟು ಉಪ್ಪಿಟ್ಟು ಎಲ್ಲ ಅದೇ ಸರ್. ಇಷ್ಟು ದೊಡ್ಡ ಹೋಟೆಲ್ ಇಟ್ಕೊಂಡಿದ್ದೀರಾ, ಒಂದು AC ಇಟ್ಕೊಳಕ್ ಆಗಲ್ವೇನ್ರಿ? ಇದೆ ಸರ್, ಇದೆ. ಮತ್ ಆನ್ ಮಾಡ್ರಿ, ಇಲ್ಲಾಂದ್ರೆ ನಾನು ಟ್ಯಾನ್ ಆಗ್ಬಿಡ್ತೀನಿ. ಸರ್ ಏನ್ ಮಾತಾಡ್ತೀರಿ ಸರ್? ಗ್ರಾಹಕರೇ ನಮ್ಮನೆ ದೇವ್ರು ಸರ್. ನೋಡಿ ಸರ್, ಇಲ್ಲಿ ನೋಡ್ಬೇಡಿ, ಇಲ್ಲಿ ನೋಡಿ. ಚೆನ್ನಾಗಿದೆ. ಕೆಟ್ಟೋಗ್ಬಿಟ್ಟದೆ ಸರ್ AC. ಕೆಟ್ಟೋಗಿದ್ಯಾ? AC ಇಲ್ಲ ಅಂದ್ರೆ ಒಂದು ಕ್ಷಣನೂ ಇರಲ್ಲ, ನಾನು ಟ್ಯಾನ್ ಆಗ್ಬಿಡ್ತೀನಿ. ಸರ್ 2 ನಿಮಿಷ ಸರ್, ಫೋನ್ ಮಾಡ್ಬಿಡ್ತೀನಿ. ಕುಂತ್ ಕಳಿಸ. ಕಸ್ಟಮರ್ ಬಂದು ಎಕ್ಕ ಮುಖ ಬೈತವ್ರೆ, ಬಂದ್ರು AC ರೆಡಿ ಮಾಡಿ. ಹಲೋ ಅದೇ ಆಮೇಲೆ ಇವಾಗ ಹಲೋ ಕರಿತಾ ಇರೋದು ನೀವೆಲ್ಲ ಫೋನಲ್ಲಿ ಮಾತಾಡ್ತಾ ಇದೀರಿ ಅನ್ಕಂಡೆ. ಇಲ್ಲಿ ಫೋನ್ ಎಲ್ಲಿದೆ? ಫೋನ್ ಇಲ್ವಾ? ಫೋನ್ ಇಲ್ಲಿದೆ. ಹಲೋ ಡಾರ್ಲಿಂಗ್, ಹಲೋ ನೈಟ್ ಬರ್ತೀನಿ ಬೇಬಿ. ಹಲೋ ಅಯ್ಯೋ ತಲೆ ಕಡ್ಸ್ಕೊಬೇಡ. ಹಲೋ ಯಾರಪ್ಪ ನೀನು? ಯಾ ನಾಯಿಗೆ ಹೋದ್ರಲ್ಲ ನಾನು. ಹಲೋ ಓಕೆ ಅಮ್ಮ, ಓಕೆ ಓಕೆ ಅಮ್ಮ. ಚಿನ್ನ ಹಲೋ ಬಾಯ್. ಚಿನ್ನ ಇವತ್ತು ನೈಟು ಓಕೆನಾ? ಬಾಯ್ ಮಾ, ಬಾಯ್. ಫೋನ್ ಇಲ್ದೇನೆ ಫೋನಲ್ಲಿ ಮಾತಾಡೋದಂತೆ, ಕ್ಯಾಶ್ ಕೊಂಡ್ರೆ ದುಡ್ಡು ತಗೊಂಡು ಓಡೋಗದಂತೆ. ಯಾರೋ ನೀವು? ಗೊತ್ತಿಲ್ಲ. ಏನೋ ನಿಮ್ಮ ಹೆಸರು? ಮರ್ತೋಯ್ತು. ಲೇ ಗೊತ್ತಿಲ್ದೆ ಮರ್ತೋಗ್ಬಿಟ್ಟು ಇಲ್ಲಿ ಬಂದ್ರೇನೋ? ಸರ್ ಇವನ ಹೆಸರೇ ಗೊತ್ತಿಲ್ಲ, ನನ್ನ ಹೆಸರೇ ಮರ್ತೋಯ್ತು. ಲೇ ಯಾರೋ ನಿಮಗೆ ಬರಕ್ ಹೇಳಿದ್ದು? ಯಾವ ತುಕಾಲಿ ನನ್ನ ಮಗ AC ಕೆಟ್ಟೋಗ್ಬಿಟ್ಟೈತೆ ಅಂತ ಫೋನ್ ಮಾಡಿದ ಸರ್. ಮಿಸ್ಟರ್ ಜೆಂಟಲ್ಮ್ಯಾನ್, ಆ ತುಕಾಲಿ ನನ್ನ ಮಗ ನಾನೇ. ಗುಡ್ ಮಾರ್ನಿಂಗ್ ಸರ್. 9 ಗಂಟೆಗೆ ಫೋನ್ ಮಾಡಿದ್ರೆ ಮಧ್ಯಾಹ್ನಕ್ಕೆ ಬಂದಿದ್ದೀರಲ್ಲ, ಇದೇನೋ ಕಸ್ಟಮರ್ ಕೊಡೋ ಬೆಲೆ? ನನ್ನ ಮಕ್ಕಳ ಕಣ್ಣು ಮುಚ್ಚಿ ಕಂಡ್ಬಿಡೋ ಸ್ವಲ್ಪ AC ರೆಡಿ ಆಗಿರ್ಬೇಕು. ಹೋಗ್ಬಿಟ್ಟು ಬಿಸಿ ಬೆಳೆ ಬಾತು ತಗೊಂಡ್ಬಂದ್ಬಿಡ್ತೀನಿ ಸರ್. ನಿನ್ನೆ ಏನಾಯ್ತು ಗೊತ್ತಾ? ಗೊತ್ತಿಲ್ಲ. ಕರೆದ್ರ ಇಲ್ವಲ್ಲ? ಮತ್ ಗೊತ್ತಿಲ್ಲ ಆದ್ರಿ ಏನೇನ್ ಮಾತಾಡ್ತೀಯಪ್ಪ? ಅದೇನೋ ಹೇಳ್ತಿದ್ಯಲ್ಲ, ಹೇಳು. ಮರ್ತೋಯ್ತು. ಕರೆದ್ರ ಇಲ್ವಲ್ಲ? ಮರ್ತೋಯ್ತು ಅಂದ್ರಿ. ಡೈಲಾಗ್ ಮರ್ತೋಯ್ತು ಅಂದೆ. ಓ ಅದ್ ನಿಮ್ಗೆ ಹೊಸ್ತಲ್ಲ ಬಿಡಿ. ಏನಿಲ್ಲ, ನೀವು ಉಗಾಂಡದವ್ರ? ಪಾಂಡುರಂಗ ನೀರ್ ತಂದೆ ಪಾಂಡುರಂಗ. ನೀರು ಮನೆ ಹಾಳಾಗೋಗ್ಲಿ, ಮೊದ್ಲು AC ಆನ್ ಮಾಡೋ, ನಾನು ಟ್ಯಾನ್ ಆಗ್ತಾ ಇದ್ದೀನಿ. 2 ನಿಮಿಷ ಸರ್, 2 ನಿಮಿಷ. ಅಣ್ಣ
ಏನ್ ಮಾಡ್ತಾ ಇದೀಯಣ್ಣ? ಕಣ್ಣಿಗೆ ಏನೋ ಮಡಿಕೊಂಡಿದ್ಯಾ? AC ಫಿಟ್ ಮಾಡ್ತಾ ಇಲ್ವಾ? ಅಲ್ಲಿ AC ನಿಮ್ಮ ಮಧ್ಯೆ ಕೋಣೆ ಒಳಗಾಯ್ತಾ? ಈ ಕಡೆ AC ಇರೋದು. ಓ, ಅಲ್ಲಿ ಇಟ್ಬಿಟ್ರ ಮಾಡಿದ ಕೆಲಸ ಎಲ್ಲ ವೇಸ್ಟ್ ಆಗೋಯ್ತಲ್ಲ, ಏನ್ ಮಾಡೋದು? ಲೇ ನಾಯಿ, ಏನ್ ಕಿತ್ತಾಕ್ದೆ? ಏನ್ ಮಾಡ್ದಾಕ್ದೋ? ಏನಪ್ಪ ಗೊತ್ತಿಲ್ಲ. ಇದಕ್ಕೂ ಎಕ್ಸ್ಟ್ರಾ ಚಾರ್ಜ್ ಕೊಡ್ಬೇಕು ನೀನು. ಲೇ ನಾಯಿ ನನ್ನ ಮಕ್ಳ ಕೌಂಟರ್ ಮೇಲೆ ಕೌಂಟರ್ ಹೊಡಿತಾ ಇದ್ರಲ್ಲ, ಯಾಕೆ ಲೇಟು? ಬೆಳ್ಬೆಳ್ಗೆನೆ ಪ್ರವಾಹ ಬಂದ್ಬಿಟ್ಟೈತೆ ಸಾ. ಎಲ್ಲೋ ಮನೆ ಎಲ್ಲ ಕೊಚ್ಕೊಂಡು ಹೋಗ್ಬಿಡ್ತು ಸಾ. ಎಲ್ಲ ಮಗು ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಈಜಾಡಂಗ್ ಹೊಡಿತಿತ್ತು ಸಾ. ಎಲ್ಲಪ್ಪ? ಅಯ್ಯೋ, ಅದಕ್ಕೆ ಬರಕ್ಕೆ ಆಗ್ಲಿಲ್ಲ ಸಾ. ಎಲ್ಲ ಟಿವಿ ಒಳಗೆ ಸಾ. ನನ್ನ ಮಕ್ಳ ಕಣ್ಣು ಮುಚ್ಚಿ ಕಣ್ಬಿಡು, ಅಷ್ಟೊಳಗೆ AC ರೆಡಿ ಆಗಿರ್ಬೇಕು. ಹಲೋ, ಇದು ಕೊಡು ಮಗ. ಗೊತ್ತಿತ್ತು ಕಣೋ ನೀನ್ ಇಷ್ಟೇ ಅಂತ. ಈ ಕಿತ್ತೋಗಿರೋ ಮುಖನ ಯಾವಳು ಲವ್ ಮಾಡಲ್ಲ ಅಂತಾನೆ ನಾನಿನ್ನ ಲವ್ ಮಾಡಿದ್ದು. ಈ ಹಳಸಿದ ಮುಖನ ಯಾರು ಲವ್ ಮಾಡಲ್ಲ ಅಂತಾನೆ ಆ ದೇವ್ರು ನನಗ್ ಸೃಷ್ಟಿ ಮಾಡಿರೋದು. ಅಲ್ಲೇ ಫಿಟ್ ಮಾಡ್ಬೇಕಿತ್ತು. ಓಕೆ ಬಾ. ಜಾಸ್ತಿ ಆಯ್ತು. ಕಮ್ಮಿ ಫಿಟ್ ಮಾಡಲ್ಲ. ಇಲ್ಲ, ಓಕೆ ಅಮ್ಮ. ಬೇಬಿ ಕೋಪ ಬಂತಾ? ಬೇಜಾರ್ ಮಾಡ್ಕೊಂಡ್ಯಾ? ಹೋಗ್ಲಿ ಬಿಡು, ಸಾರಿ. ನಾವಿಬ್ರು ನಿನ್ನೆ ಸಿನಿಮಾಗ್ ಹೋಗಿದ್ವಲ್ಲ, ಏನ್ ಅನಿಸ್ತು? ಸಿನಿಮಾ ಚೆನ್ನಾಗಿತ್ತು ಅನಿಸ್ತು. ನನ್ ಸಿನಿಮಾ ಬಗ್ಗೆ ಕೇಳಲಿಲ್ಲ. ನಾ ಸಿನಿಮಾ ಬಿಟ್ಟು ಬೇರೆ ಏನು ನೋಡಿಲ್ಲ. ನೋಡ್ಬೇಡ ಅಂತ ನಾನೇನ್ ಹೇಳಲಿಲ್ಲ. ತಟ್ಟೆಲಿ ಬಿರಿಯಾನಿ ಇದ್ರು ಮೆನು ಕಾರ್ಡ್ ಅಲ್ಲಿರೋ ಚಿತ್ರಾನ್ನದ ಮೇಲೆ ಕಣ್ಣಿರುತ್ತಂತೆ. ನಿನಗೆ ಯಾಕಾದ್ರೂ ಲವ್ ಮಾಡಿದೆ ಅಂತ ಅನಿಸ್ತಿದೆ ನನಗೆ. ಹಂಗೆ ಕಣೋ, ಊಟ ಮಾಡಿದ್ಮೇಲೆ ಯಾಕಾದ್ರೂ ಹೊಟ್ಟೆ ತುಂಬ್ತು ಅನ್ಸತ್ತೆ. ಚೀತು ವ್ಯಾನ ಹಂಗೆಲ್ಲ ಅನ್ಸತ್ತಾದ್ರೆ ಇನ್ಮೇಲೆ ಯಾರನ್ನೂ ಲವ್ವೇ ಮಾಡ್ಬೇಡ. ನೋಡು ಚಿನ್ನ, ತಪ್ಪು ಮಾಡಿದ್ಮೇಲೆ ಪ್ರಾಯಚಿತ ಆಗತ್ತೆ. ಹಂಗಂತ ತಪ್ಪು ಮಾಡದೆ ಇರಕ್ಕಾಗತ್ತಾ? ತಪ್ಪು ಮಾಡ್ದಷ್ಟು ಕಲಿತಾ ಇರ್ತೀವಿ. ಕಲ್ತೆ ಕಣ ನೀನು. AC ಫಿಟ್ ಮಾಡೋದು ಕಲ್ತ್ಬಿಟ್ಟೆ. ನಿನಗೆ ನನ್ ಕಂಡ್ರೆ ಜಲಸ್ ಕಣೋ. ಬೇಬಿ ಸಮಾಧಾನ ಮಾಡ್ಕೋ, ತಪ್ಪು ತಿಳ್ಕೊಬೇಡ. ಹೊಲಸು ನೋಡಿದ್ರೆ ಯಾರಿಗೂ ಜಲಸ್ ಆಗಲ್ಲ. ಅಯ್ಯೋ ಪಾಂಡುರಂಗ ಪಾಂಡುರಂಗ ಪಾಂಡುರಂಗ. ಸರ್ ದೋಸೆ ರೆಡಿ ಸರ್. ಗ್ರಾಹಕರೇ ನಮ್ಮನೆ ದೇವ್ರು ಅಂತ ಬೋರ್ಡ್ ಹಾಕಿದೀಯ. ಅವಾಗಿಂದ ಹೇಳ್ತಾ ಇದೀನಿ AC ಆನ್ ಮಾಡು, ನಾನು ಟ್ಯಾನ್ ಆಗ್ತಾ ಇದ್ದೀನಿ ಅಂತ. ಈಗ ಹೋಗಿ ಮತ್ತೆ ಮೇಕಪ್ ಮಾಡಿಸ್ಕೋಬೇಕಾ? ನನಗೆ ಈ ಸೋಸನ್ ಬೇಡ, ನೀರು ಬೇಡ. ಬಿಲ್ಲು ಆ ನಾಯಿ ಹತ್ರ ಇಸ್ಕೋ. ಹಲೋ, ಏನ ಫೋನು ಕಣಲ್ಲ, ಜೊತೆಗೆ ಈ ಟಾರ್ಚರ್ ಬೇರೆ. ಬಿಲ್ಲು. ಹಲೋ, ಏನಿಂದ ನಿಮ್ ಫೋನ್ ನಂಬರ್ ಕೊಟ್ಟೋಗಿ. ಲೇ ನಾಯಿ ನನ್ನ ಮಕ್ಳ, ಕಸ್ಟಮರೇ ದೇವ್ರು ಅಂತ ಪೂಜಿಸ್ತಾ ಇದ್ದೆ, ನನ್ನ ದೇವ್ರನ್ನೇ ಕಳಿಸ್ಬಿಟ್ರಲ್ಲ. ಕಣ್ಣು ಮುಚ್ಚಿ ಕಣ್ಬಿಡು, ಅಷ್ಟೊಳಗೆ AC ರೆಡಿ ಆಗಿರ್ಬೇಕು. ಕಣ್ಣು ಮುಚ್ಕೋ, ಕಣ್ಣು ಬಿಡು. AC ರೆಡಿ. ಸರ್, ಮದ್ವೆಗಿಂತ ಮುಂಚೆ ಹುಡುಗರು ದಿಮ್ ತಪ್ಕ ಮಲಗ್ತಾರೆ, ಹುಡುಗಿರು ಟೆಟ್ಟಿ ಬೇರ್ ತಪ್ಕ ಮಲಗ್ತಾರೆ. ಆದ್ರೆ ನಾನು ಮದ್ವೆ ಆಗಿ 5 ವರ್ಷ ಆಗದೆ ಸರ್, ದಿಮ್ನೆ ತಪ್ಕ ಮಲಗ್ತಾ ಇದ್ದೀರಿ. ಒಂದ್ ವಿಷಯ ಗೊತ್ತಾ ಸರ್, ಸ್ಕೂಲ್ ಬೆಲ್ ಹೊಡೆಯಕ್ಕಿಂತ ಮುಂಚೆ ಸ್ಕೂಲ್ ಮಕ್ಕಳು ಸ್ಕೂಲ್ಗೆ ಹೋಗೋ ತರ ಪ್ರತಿದಿನ ಸಂಜೆ 7 ಗಂಟೆಗಿಂತ ಮುಂಚೆ ಮನೆಗೆ ಹೋದ್ರು ಬರೀ ದಿಮ್ನೆ ತಪ್ಕ ಮಲಗ್ತಾ ಇದ್ದೀನಿ ಸರ್. ಹಳೆ ಸಿನಿಮಾ ತರ ಹೂಗೆ ಹೂ ಟಚ್ ಆಯ್ತದೆ, ಹೂ ಮೇಲೆ ತುಂಬಿ ಕೂರ್ತದೆ, ಸಮುದ್ರ ತಲೆಗಳು ಬಂಡಿಗೆ ಅಪ್ಲುಸೋ ತರ ಏನೇನೋ ಆಗುತ್ತೆ ಅಂತ ಇಮ್ಯಾಜಿನೇಷನ್ ಮದ್ವೆ ಆದೆ ಸರ್. ಏನು ಆಯ್ತಲ್ಲ ಸರ್, ಏನು ಆಯ್ತಲ್ಲ. ಆದ್ರೆ ಅದೇನಾರು ಆಗ್ಲಿ, ಹೂ ಮೇಲೆ ತುಂಬಿ ಕೂರ್ಲೇಬೇಕು, ಒಲೆ ಮೇಲೆ ಹಾಲು ಉಕ್ಲೇಬೇಕು, ರೇಷನ್ ಕಾರ್ಡ್ ಅಲ್ಲಿ ಒಂದ್ ಹೆಸರು ಸೇರ್ಲೇಬೇಕು. ಜೈ ಧೃತರಾಷ್ಟ್ರ, ಒಂದಾರು ಕರುಣೆ ತೋರಪ್ಪ. ಲೇ ಸೈಡ್ ಆಂಗಲ್ ಅಲ್ಲಿ ನಿನ್ ಮುಖ ನೋಡ್ಕೊಬಿಟ್ರೆ ರಚಿತ ರಾಮ್ ಆಗಲ್ಲ, ನೀನು ಮುಖ ತರ್ತಿರ ಕೋಳಿನೇ. ಥ್ಯಾಂಕ್ ಯು ಫಾರ್ ಯುವರ್ ಕಾಂಪ್ಲಿಮೆಂಟ್. ಏನು ಅಂದ್ರೆ ಏನು? ನಾನು ಇವತ್ತು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀನಿ. ಬನ್ನಿ ಒಂದ್ ಸೆಲ್ಫಿ ಹೊಡ್ಕೊಳ್ಳೋಣ. ಇದು ಬೇರೆ ಕೇಡು ನಿನ್ಗೆ. ಬನ್ರಿ. ಅಯ್ಯೋ, ಏನು ಅಂದ್ರೆ ಚೈನ್ ಕಾಣ್ತಾ ಇಲ್ಲ, ಹೊರಗಡೆ ಹಾಕಿ. ನಾನು ಹಾಕಂದಿರೋ ಚೇಟಿನೂ ಕಾಣಿಸ್ತಲ್ಲ, ಬಿಟ್ಟು ತಲೆ ಮೇಲೆ ಹಾಕಳ್ಳ. ರೀ ಏನು ಬಂದ್ರಿ, ಒಂದೇ ಒಂದ್ ಪೋಸ್ ಕೊಡಿ. ನೀವೊಬ್ರು ರೀ ನೋಡ್ರಿ, ಏನು ಅಂದ್ರೆ ನನ್ಗ 5 ಸೀರೆ ಕೊಡಿಸ್ತೀರಾ? ಮಕ್ಕಳ ಮೇಲೆ ಹೊಡೆದ್ಬಿಡ್ತೀನಿ. ಇರೋ ಸೀರೆ ಲೆಕ್ಕ ಹಾಕಿದ್ರೆ ಮನೆ ಒಳಗೆ ಚಂದ್ರನು ಸೀರೆ ಅಂಗಡಿನ ಓಪನ್ ಮಾಡುದು, ಅಷ್ಟೊಂದು ಸೀರೆ ಮಾಡ್ಕೊಂಡು ಸೀರೆ ಬೇಕಂತೆ ಸರ್. ನನಗೆ ಮೋಸ ಮಾಡ್ಬಿಟ್ಟ ಸರ್. ಒಳ್ಳೆ ಸೌಂಡ್ ಪಾರ್ಟಿ ಮಗಳನ್ನ ಮದುವೆ ಮಾಡು ಅಂದ್ರೆ ಸೌಂಡ್ ಸಿಸ್ಟಮ್ ಇಟ್ಕೊಂಡು ಪ್ಲೇ ಮಾಡ್ತಲ್ಲ, ಅವ್ರ ಮಗಳು ಮದುವೆ ಮಾಡವ್ರೆ. ರೀ ಏನು ನಾನೇನ್ ಕಡಿಮೆ ಮಾಡಿದೀನಿ ಅಂತ ನಿಮಗೆ?
ಏನಾರು ಜಾಸ್ತಿ ಕೊಟ್ಟಿರಲ್ವೇನ ಕಡಿಮೆ ಮಾಡಕ್ಕೆ? ಪೆನ್ ಯಾಕ್ರಿ ಎಸದ್ರಿ? 5 ವರ್ಷದಿಂದ ಒಂದ್ ಅಕ್ಷರ ಬರ್ದಿಲ್ಲ, ಅದ್ ಹಿಡ್ಕೊಂಡ್ ಏನ್ ಪೂಜೆ ಮಾಡಿ? ಏನಂದ್ರೆ ಕೋಪದಲ್ಲಿ ಕುಯ್ದಿದ್ ಮೂಗು ವಾಪಸ್ ಬರಲ್ಲ ರೀ. ಮನ್ಸಿಗೆ ತಾಳ್ಮೆ ಅನ್ನೋದು ಇರ್ಬೇಕು. ಏನ್ ತಾಳ್ಮೆನೆ? ತಾಳ್ಮೆಯಿಂದ ತಡ್ದು 40 ವರ್ಷಕ್ಕೆ ಮದ್ವೆ ಆಗಿದ್ದೀನಿ. ತಾಳ್ಮೆಯಿಂದ ಇರಕ್ಕೆ 45 ವರ್ಷ ಆದ್ರೆ ಇನ್ನು ಫಸ್ಟ್ ನೈಟ್ ಆಗಿಲ್ಲ. ಇನ್ನು 5 ವರ್ಷ ಆದ್ರೆ 50 ವರ್ಷ ಆಯ್ತದೆ. ಪುಟ್ಟ ಮಗು ಅಪ್ಪ ಅಂತ ಕರಿಬೇಕು ಅಂತ ಆಸೆ. ತಾತ ಅಂತ ಕರೆದು ಬಿಟ್ರೆ ನ್ಯಾಳಕನ್ ಸಾಯ್ತೀನಿ. ತಾಳ್ಮೆ ಅಂತೆ ತಾಳ್ಮೆ, ನನಗಿಂತ ತಾಳ್ಮೆ ಯಾರವನೇ ಹೇಳ? ಯಾಕಿಲ್ಲ ರೀ? ಸಿದ್ಧಾರ್ಥಿಲ್ವೇನ್ರಿ? 8 ವರ್ಷದಿಂದ ತಡ್ಕೊಂಡಿದ್ದಾನೆ. ಅವನ್ ಯಾರು ಸಿದ್ಧಾರ್ಥ? ನನಗಿಂತ 3 ವರ್ಷ ಸೀನಿಯರು. ಸೀರಿಯಲ್ ಹೀರೋ ರೀ. ಅಪ್ಪ ಲೇ ಸೀರಿಯಲ್ ವಿಚಾರ ಹೇಳ್ಬೇಡ ಕಡೆ, ಮೈಲಿ ಕುತ್ಕೋ. ನೋಡಿ ಅವ್ರು ಇನ್ನೂ ಚಿಕ್ಕೋರು, ಅವ್ರ ಬೇಕಾದ್ರೆ ಇನ್ನೂ 5 ವರ್ಷ ತಡೋರು ತಡೀತದೆ. ನನ್ಗೆ ವಯಸ್ಸಾಗ್ಬಿಟ್ಟದೆ, ತಡ್ಕೊಳಕ್ ಆಯ್ಕಿಲ್ಲ. ಅಲ್ಲಿ ಕೈಯೆಲ್ಲ ಹೆಂಗ್ ನಡ್ತಾ ಇದ್ದಾವ? ಅದಕ್ ನಾನೇನ್ ಮಾಡ್ಲಿ? ನೀನೇನು ಮಾಡ್ಬೇಡ, ಟೈಮ್ಗೆ ಏನಾಗ್ಬೇಕು ಅದಾದ್ರೆ ಚಂದ ಕಣೆ. ನೋಡಿಲಿ ಮುಂಗಾರು ಮಳೆ ಬಿದ್ದ ತಕ್ಷಣ ಬಿತ್ತನೆ ಮಾಡ್ಬಿಡ್ಬೇಕು, ಇಲ್ಲಾಂದ್ರೆ ಬರಗಾಲ ಹೊಡಿತದೆ. ಅದ್ಗೆ ಭೂಮ್ ತಾಯಿ ನೀನ್ ಮನ್ಸು ಮಾಡ್ಬೇಕು. ಹೋಗಪ್ಪ. ಒಂದ್ ಕೇಳ್ತೀನಿ, ಕೊಡ್ತೀಯ? ಹಿಂಗೆ ತಪ್ಕೊಂಡಿರಿ ಹಿಂಗೆ ಒಳೆಕೊಂಡಾಗದ. ಹೂ ಮೇಲೆ ತುಂಬಿ ಕೂತ್ಕೊಳ್ಳೋದಂತೂ ಗ್ಯಾರಂಟಿ. ಏನ್ರಿ ಆಯ್ತು ನಿಮ್ಗೆ? ನಡ ಕಳಕ್ಕಂದ್ಬಿಡ್ತು ಡಾಕ್ಟರ್ ಕರಿಯೇ. 5 ವರ್ಷದಿಂದ ಮಗು ಆಗಿಲ್ಲ ನನ್ಗೆ. ಯಾಕೆ ಅಂತ ಕೇಳ್ತೀರಾ? ಇದೇ ಹಣೆ ಬರ ನಂದು. I am Dr. Basura. Come and tell me what is your problem and show me your long term. ಅಯ್ಯೋ ನಾಲ್ಗೆ ತೋರಿಸ್ರಿ. ಪ್ರಾಬ್ಲಮ್ ಆಗಿರೋದು ನನಗಲ್ಲ ರೀ, ನನ್ ಗಂಡಂಗೆ. ಏನಾಗಿದೆ ಸರ್? ಅದೇ ಹೂ ಮೇಲೆ ತುಂಬಿ ಕೂತ್ಕೊಳಕ್ ಹೋಗಿ ನಡ ಕಳಕ್ಕಂತು. ಏನ್ ಹೇಳ್ತಿದ್ದೀರಾ? ಒಂದ್ ಸ್ವಲ್ಪ ಅರ್ಥ ಆಗಂಗ್ ಹೇಳಿ. ಸರ್ ಸಿಂಬಲಿಕ್ ಆಗಿ ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ಡಾಕ್ಟರ್ ಹತ್ರ ಏನೋ ಯಾಕೆ ಸಿಂಬಾಲಿಕ್ ಆಗಿ ಹೇಳೋದು? ನೋಡಿ, ಲಾಯರ್ ಹತ್ರ ಡಾಕ್ಟರ್ ಹತ್ರ ಎಲ್ಲ ಬಿಡಿಸಿ ಹೇಳ್ಬೇಕು. ಹೇಳಿ ಸರ್. ಎಲ್ಲಾನು ಬಿಡ್ಸಿ ಹೇಳಕ್ ಆಯ್ಕಿಲ್ಲ. ನಾನು ಅವಳು, ನೀವು ಅವಳು, ಅವಳು ನಾನು, ಅವಳು ನೀವು. ಅದೇ ರೂಮ್ ಒಳಗೆ. ಮುಂದೆ ಏನೈತಿ ಹೇಳ್ರಿ, ಬಿಡಿಸಿ ಹೇಳ್ರಿ. ಅಯ್ಯೋ ಹೇಳ್ರಿ. ಅವಳನ್ನ ಎತ್ತಕ್ ಹೋಗಿ ನೋಡ ಕಳಕ್ಕಂತು. ಹೂ ಮೇಲೆ ದುಂಬಿ ಕೂರ್ಬೇಕಾದ್ರೆ ನಡ ಕಳುಕ್ಕಂತು. ಸಮುದ್ರದ ಅಲೆ ಬಂಡೆ ಗಪ್ಪಳಿಸುವಾಗ ನಡ ಕಳುಕ್ಕಂತು. ಕರೆಕ್ಟ್. ಒಲೆ ಮೇಲಿಟ್ಟಿರೋ ಹಾಲು ಉಕ್ಕವಾಗ ನಡ ಕಳುಕ್ಕಂತು. ಎಕ್ಸಾಕ್ಟ್ಲಿ ಕರೆಕ್ಟ್. ನೋಡ್ರಿ, ರೀಪೇಂಟ್ ಆಗಿರೋ ಕಾರ್ ತರ ಇದಿರ, ಯಾಕೆ ಅವಸರ ಮಾಡ್ತೀರ? ಸರ್ ಕಾರ್ ತಗೊಂಡ್ 5 ವರ್ಷ ಆಗಿತ್ತು, ಓಡ್ಸೇ ಇರ್ಲಿಲ್ಲ, ಮನೇಲೇ ಇತ್ತು. ಇವತ್ತು ಓಡ್ಸ್ಬೋಣ ಅನ್ಕೊಂಡು ಓಡ್ಸಕ್ ಹೋದೆ ಸರ್, ಅದೇ ಗೇರೆ ಕಟ್ಟಾಗೋಯ್ತು. ಹೆಂಡತಿನ ಲಿಫ್ಟ್ ಮಾಡೋದು ಒಂದು ಕಲೆ. ನೋಡಿ, ಹಿಂಗ್ ಹಿಡ್ಕೊಂಡು ಹಿಂಗ್ ಎತ್ಕೊಂಡು ಸರ್ ಹಿಂಗ್ ಹೋಗ್ಬೇಕು ಅಂತ ತೋರಿಸ್ದೆ. ನೀವು ಸರಿಯಾಗಿದ್ದೀರಿ. ನೀನಾರು ಹೇಳ್ಬೇಕಾಗಿತ್ತಾನೆ ರೀ. ಅದು ಏಲಿಯನ್ ಸೀರಿಯಲ್ ನಲ್ಲಿ ಹೀರೋಯಿನ್ ಎತ್ಕೊಂಡಷ್ಟೇ ಖುಷಿ ಆಗೋಯ್ತು. ಅದಕ್ಕೆ ನಾನು ಹಾನು ಅನ್ಲಿಲ್ಲ, ಹೂನು ಅನ್ಲಿಲ್ಲ. ನೀನು ಸರಿಯಾಗಿದ್ದೆ. ನೀವು ಏಲಿಯನ್ ಅಭಿಮಾನಿನ? ಹೌದು, ನೀವು ಏಲಿಯನ್ ಅಭಿಮಾನಿನ? ನನ್ನ ನೋಡಿದ್ರೆ ಗೊತ್ತಾಗಲ್ವಾ?